ಹಾವೇರಿಯಲ್ಲಿ ಆಧಾರ್ ಕಾರ್ಡ್ ತಿದ್ದುಪಡಿಗೆ ಜನ ಪರದಾಟವನ್ನ ಪಡ್ತಾ ಇದ್ದಾರೆ. ಆಧಾರ್ ಕಾರ್ಡ್ನಲ್ಲಿ ನಂಬರ್ ಹಾಕೋದು ಅಥವಾ ಇನ್ನೊಂದಿಷ್ಟು ಸ್ಪೆಲ್ಲಿಂಗ್ಗಳೇನಾದರೂ ಮಿಸ್ಟೇಕ್ ಇದ್ರೆ ಅದನ್ನ ತಿದ್ದುಪಡಿ ಮಾಡೋದಕ್ಕಂತಾನೆ ಒಂದು ವ್ಯವಸ್ಥೆ ಇದೆ. ಆದರೆ ಹಾವೇರಿಯಲ್ಲಿ ಮಾತ್ರ ಜನ ಆಧಾರ್ ಕಾರ್ಡ್ನ ತಿದ್ದುಪಡಿ ಮಾಡೋದಕ್ಕೆ ಇಡೀ ಜಿಲ್ಲೆ ಜನ ಪರದಾಟ ಪಡ್ತಾ ಇದ್ದಾರೆ. ಆಧಾರ್ ತಿದ್ದುಪಡಿಗೆ ಪ್ರತಿನಿತ್ಯ ಕ್ಯೂ ನಿಂತು ಬೇಸತ್ತು ಹೋಗಿದ್ದಾರೆ ಜನ. ಆಧಾರ್ ತಿದ್ದುಪಡಿ ಕೇಂದ್ರದ ಬಳಿಯೇ ಮಲಗಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕರ್ನಾಟಕ ಒನ್ ಕೇಂದ್ರದ ಮುಂದೆಗೆ ಜನ ಮಲಗಿ ಆಧಾರ್ ಕಾರ್ಡ್ ತಿದ್ದುಪಡಿಗೆ ಪ್ರತಿದಿನ ಬರ್ತಾ ಇದ್ದೀವಿ, ಆದರೆ ಆಗ್ತಾ ಇಲ್ಲ. ಆಧಾರ್ ತಿದ್ದುಪಡಿಗೆ ಜನ ಹಾವೇರಿಯಲ್ಲಿ ಪರದಾಟವನ್ನು ಪಡ್ತಾ ಇರುವಂಥ ಘಟನೆ ನಡೆದಿದೆ. ಪ್ರತಿದಿನವೂ ಕೂಡ ಬಂದು ಸುಸ್ತಾಗಿ ಹೋಗಿದ್ದಾರೆ. ಅಲ್ಲೇ ಮಲಗಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಹಾವೇರಿಯಲ್ಲಿ ಆಧಾರ್ ತಿದ್ದುಪಡಿಗೆ. ಈಗ ಎಲ್ಲದಕ್ಕೂ ಕೂಡ ಎಲ್ಲ ಡಾಕ್ಯುಮೆಂಟ್ಗೂ ಕೂಡ ಆಧಾರ್ ಬಹಳ ಪ್ರಮುಖ ಮತ್ತು ಅಗತ್ಯ ಕೂಡ ಹೌದು. ಈ ಆಧಾರ್ನಲ್ಲಿ ಕೆಲ ಕರೆಕ್ಷನ್ ಇದ್ದರೆ ಅದನ್ನು ಸರಿಪಡಿಸೋದಕ್ಕೆ ಬೆಂಗಳೂರನ್ನು ಅಥವಾ ಕರ್ನಾಟಕವನ್ನು ಅಥವಾ ಬೇರೆ ಈ ರೀತಿಯಾಗಿ ಕೆಲ ಕಡೆಗಳಲ್ಲಿ ಮಾತ್ರ ಆಗೋದದು. ಹಾವೇರಿಯಲ್ಲೂ ಕೂಡ ಹಾಗೇನೆ ಆಧಾರ್ ತಿದ್ದುಪಡಿ ಮಾಡಬೇಕು ಅಂತೇಳಿ ಪ್ರತಿದಿನ ಜನ ಬಂದರೂ ಕೂಡ ಅದು ಆಗ್ತಾ ಇಲ್ಲ. ಯಾಕೆ, ಏನು ಟೆಕ್ನಿಕಲ್ ಇಶ್ಯೂ ಆಗಿದೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಜನ ಅಂತೂ ಕರ್ನಾಟಕ ಒನ್ ಎದುರುಗಡೆ ಮಲಗಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಪ್ರತಿದಿನ ಬರ್ತಾ ಇದ್ದೀವಿ, ಆಧಾರ್ ತಿದ್ದುಪಡಿ ಮಾತ್ರ ಆಗ್ತಾ ಇಲ್ಲ, ಯಾಕೆ, ಏನು, ಎತ್ತ, ಉತ್ತರ ಕೊಡಿ ಅಂತೇಳಿ ಜನ ಕೇಳ್ತಾ ಇದ್ದಾರೆ. ಶಾಲಾ ದಾಖಲಾತಿಗಳಲ್ಲಿ ಒಂದು ಹೆಸರಿದ್ರೆ ಇನ್ನು ಆಧಾರ್ ಕಾರ್ಡ್ನಲ್ಲಿ ಮತ್ತೊಂದು ಹೆಸರಿರುವಂತದ್ದು. ಈ ಪ್ರಕ್ರಿಯೆಯಿಂದಾಗಿ ಸಾಕಷ್ಟು ಜನರಿಗೆ ಸಮಸ್ಯೆ ಆಗಿರೋದು. ಹಾವೇರಿ ಜಿಲ್ಲೆಯಾದ್ಯಂತ ಏನು ಜನರು ವಿದ್ಯಾರ್ಥಿಗಳಿಗೆ ಇವತ್ತು ಸಮಸ್ಯೆಗಳನ್ನ ತೋರ್ತಾ ಹೋಗ್ತಾನೆ ಅನ್ನೋದು. ಇದು ಕರ್ನಾಟಕ ಅನ್ನತಕ್ಕಂತಹ ಒಂದು ಸಂಸ್ಥೆ. ಇಲ್ಲಿ ಗುರುಗಳು ಅಕ್ಕಪಕ್ಕ ಸಂಸ್ಥೆ ಇದೆ. ಇಲ್ಲಿ ಆಧಾರ್ ಕಾರ್ಡ್ ಮಾಡುವಂಥದ್ದು ಸಾಕಷ್ಟು ಜನ ವಿದ್ಯಾರ್ಥಿಗಳ ಹೆಸರು ತಪ್ಪಾಗಿದ್ದರಿಂದ ಈಗ ಶಾಲೆಗಳಲ್ಲಿ ತಿದ್ದುಕೊಂಡು ಬನ್ನಿ ಅಂತಕ್ಕಂಥ ಹೇಳಿದ ನಂತರ ಆ ತಂದೆ ತಾಯಿ ಬಂದಿರಲಿಕ್ಕೆ 50 ಜನರಿಗೆ ಮಾತ್ರ ಟೋಕನ್ ಅನ್ನು ನೀಡುವ ಮುಖಾಂತರ ಇಲ್ಲಿ ಕೆಲಸ ಮಾಡಿರುವುದು. ಇನ್ನು ಬಂದಂತ ಜನರಿಗೆ ಟೋಕನ್ ಸಿಗುವುದು. ಹಾವೇರಿಯಲ್ಲಿ ಆಧಾರ್ ಕಾರ್ಡ್ ತಿದ್ದುಪಡಿಗಂತೇಳಿ ಜನ ಪ್ರತಿದಿನವೂ ಕೂಡ ಬಂದರೂ ಕೂಡ ಅಲ್ಲಿ ಆಧಾರ್ ಮಾತ್ರ ತಿದ್ದುಪಡಿ ಆಗ್ತಾ ಇಲ್ಲ, ಕರೆಕ್ಷನ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕೆ, ಏನಾಗಿದೆ ಟೆಕ್ನಿಕಲ್ ಇಶ್ಯೂಸ್ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ, ಚಿಕ್ಕ ಮಕ್ಕಳೆಲ್ಲ ಬಂದು ಆಧಾರ್ ಕರ್ನಾಟಕ ಒನ್ ಇದೆಯಲ್ಲ ಆಧಾರ್ ತಿದ್ದುಪಡಿ ಕೇಂದ್ರ, ಅಲ್ಲಿ ಬಂದು ರಾತ್ರಿ ಹಗಲೆಲ್ಲ ಇದ್ರೂ ಕೂಡ ಒಂದು ಸಣ್ಣ ಕರೆಕ್ಷನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂಥೇಳಿ ಜನ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಜನ ಪರದಾಟ ಪಡ್ತಾ ಇದ್ದಾರೆ. ನೋಡಿ, ಇಷ್ಟೆಲ್ಲ ಸಮಸ್ಯೆ ಇದೆ, ಈ ಚಳಿ ಬೇರೆ, ರಾತ್ರಿ ಹಗಲೆಲ್ಲ ಅಲ್ಲೇ ಇದ್ದು ಆಧಾರ್ ತಿದ್ದುಪಡಿ ಮಾಡ್ಕೊಳ್ಬೇಕು ಅಂಥೇಳಿ ಹೋದರೂ ಕೂಡ ಅಲ್ಲಿ ಸರಿಯಾದಂಥ ರೆಸ್ಪಾನ್ಸ್ ಸಿಗ್ತಾ ಇಲ್ಲ, ಮತ್ತು ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂಥೇಳಿ ಜನ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಮುಖ ತೋರಿಸು. ಆಧಾರ್ ತಿದ್ದುಪಡಿಗೆ ಬಂದು ರಾತ್ರಿ ಹಗಲು ಕಳೆದ್ರೂ ಕೂಡ ಆಧಾರ್ನ ಕರೆಕ್ಷನ್ ಮಾಡ್ಲಿಕ್ಕೆ ಆಗಲಿಲ್ಲ. ಈ ಕುರಿತಾಗಿ ನೊಂದವರೊಬ್ಬರು ಸೋಮಣ್ಣ ನಿಟ್ಟೂರ್ ಅಂತೇಳಿ ನಮ್ಮ ಜೊತೆಲಿ ಈಗ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಸರ್, ಏನಾಗಿದೆ ಅಂದ್ರೆ ಹೇಳಿ ಸರ್, ಏನಾಗಿದೆ? ಆಧಾರ್ ಕಾರ್ಡ್ ವಿಷಯವಾಗಿ ಅಲ್ಲಿಗ ಇವತ್ತಿಗೆ 5ನೇ ದಿವಸ ಆಯ್ತು. ನಾನು ನಮ್ಮ ಮಿಸ್ಸಸ್ ಅವ್ರನ್ನಲ್ಲಿ ಕಳಿಸಿ ಇವತ್ತಿಗೆ 5ನೇ ದಿವಸ ಆಯ್ತು. ಆಧಾರ್ ಕಾರ್ಡ್ ಸಂಬಂಧ ಅಲ್ಲಿ ಅಟೆಂಡ್ ಆಗ್ತಾ ಇತ್ತು. ಸರಿ. ಅಲ್ಲಿ ಹಗಲು ರಾತ್ರಿ ಕೂಡ ಅಲ್ಲಿ ಮಲಗ್ತಾ ಇದಾರೆ. ಅಲ್ಲೆಲ್ಲ ಮಕ್ಕಳನ್ನ ತಗೊಂಡು ನಮ್ಮ ಹೆಣ್ಮಕ್ಳು ಸಹಿತ ಅಲ್ಲೆಲ್ಲ ಅಲ್ಲೇ ನಿದ್ದೆ ಮಾಡ್ತಿದ್ರು, ಅಲ್ಲೇ ಚಾಪಿ, ಅಲ್ಲೇ ಎಲ್ಲ ಇದು. ಬಟ್ ಸಮಸ್ಯೆ ಏನಾಗಿದೆ ಅಂದ್ರೆ ಜಿಲ್ಲಾ ಆಡಳಿತ ಇದ್ರ ಬಗ್ಗೆ ಸರಿಯಾಗಿ ಗಮನಿಸಿಲ್ಲ. ಎರಡನೇದು, ಅಲ್ಲಿ ಏನ್ ಮಾಡ್ಬೇಕಾಗಿತ್ತಲ್ಲ ಆ ನಿಯಮಗಳನ್ನ ಕರೆಕ್ಟ್ ಆಗಿ ಪಾಲನೆ ಮಾಡಿಲ್ಲ ಸರ್. ಮೂರನೇದು ಏನಾಗಿದೆ ಅಂದ್ರೆ 50 ಮಂದಿ ಮುಗಿದ್ಮೇಲೆ 8 ಗಂಟೆ ಪಾಳಕ್ ನಿಲ್ರಿ, 50 ಮಂದಿ ಮುಗಿದ್ಮೇಲೆ ಮತ್ತೆ ನಾವ್ ಇಲ್ಲಿ ಯಾರಿಗೆ ಅವಕಾಶ ಮಾಡ್ಕೊಡಂಗಿಲ್ಲ ಅಂತಂದ್ರೆ ಅಲ್ಲಿ ಒಂದು ಮೆಸೇಜ್ ಕೊಡ್ತಾ ಇದ್ರು. ಅದರಿಂದ ಅಲ್ಲಿ ಸ್ವಚ್ಛತೆ ಇಲ್ಲದೆ ಇರೋದ್ರಿಂದ ಸೊಳ್ಳೆಗಳು ಸಿಕ್ಕಾಪಟ್ಟೆ ಇದಾವೆ. ಆಮೇಲೆ ಮಕ್ಕಳು ರಾತ್ರಿ ಹಗಲು ತಾಯಂದ್ರು ಮಕ್ಕಳು ಅಲ್ಲೇ ಮಲಗ್ತಾ ಇದಾರೆ. ಅದ್ರ ಜೊತೆಗೆ ಅನುಕೂಲಕ್ಕಿಂತ ಅನಾನುಕೂಲನೇ ಹೆಚ್ಚಾಗ್ತಾ ಇದೆ ಸರ್ ಆಧಾರ್ ಕಾರ್ಡ್ನಿಂದ. ಒಂದೇದು. ಎರಡನೇದೇನಂದ್ರೆ ಆಧಾರ್ ಕಾರ್ಡ್ ಅನ್ನ ಒಂದ್ಸರಿ ತಿದ್ದುಪಡಿ ಮಾಡಿದ್ಮೇಲೆ ಮತ್ತೆ ಸರಿಯಾಗುತ್ತೆ ಅನ್ನೋದು ನಂಬಿಕೆ ಇಲ್ಲ. ಈಗ ಆಲ್ರೆಡಿ ನಾವು ತಿದ್ದುಪಡಿ ಮಾಡ್ತಾ ಇರೋದು 4ನೇ ಸರಿ. ಅಲ್ಲಿ ಏನ್ ತಪ್ಪಾಗ್ತಾ ಇದೆ, ಯಾರು ತಪ್ಪು ಮಾಡ್ತಾ ಇದಾರೆ, ಏನ್ ಅನಾನುಕೂಲ ಆಗ್ತದೆ ಅನ್ನೋದ್ರ ಬಗ್ಗೆ ಒಟ್ಟೆ ಗಮನನೇ ಇಲ್ಲ ಸರ್. ಹಂಗಾಗಿ ಮೊದಲು ವಿನಂತಿ ಮಾಡ್ಕೊಂಡ್ರೆ ಜಿಲ್ಲಾಡಳಿತ ಇದ್ರ ಬಗ್ಗೆ ಗಮನಿಸ್ಬೇಕು. ಎರಡನೇದು, ಅಲ್ಲಿ ಇವತ್ತು 2/2/2024 ಅಲ್ಲ, ಇವತ್ತು 7 ಗಂಟೆಯಿಂದ 8 ಗಂಟೆ ಒಳಗನೆ ಅಲ್ಲಿ ಒಂದ್ ಎರಡು ಅನಾಹುತ ಆಗಿ ಸತ್ತ ಹೋಗಿದ್ರು ಹೊಡೆದಾಡಿ. ಅಂತ ಅನಾಹುತ ಆಗ್ಬಿಟ್ಟು ಅಲ್ಲಿ ಅಂತ ಅನಾಹುತ ಆಗ್ಬಿಡ್ತಾರೆ. ಅಲ್ಲಿ ಏನು ಕರ್ನಾಟಕ ಒನ್ ಅಂತ ಇದೆಯಲ್ಲ ಹಾವೇರಿ ಗುರುಭವನ ಪಕ್ಕ. ಹಾಗಾಗಿ ನಾವೇನಂದ್ರೆ 50 ನಂಬರ್ ಆದ್ಮೇಲೆ ಮತ್ತೆ ನಾಳೆ ಬರೋ ಅಂತವ್ರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು. ಅಲ್ಲಿ ನೋಡ್ರಿ, ಇಲ್ಲಿ 50 ನಂಬರ್ ಆದ್ಮೇಲೆ ನಾಳೆ 3/2/2024 ಅಲ್ಲೊಂದು ಅನುಕೂಲ ಮಾಡ್ಕೊಡ್ತೀವಿ ನಾವು. ಅದಕ್ಕೆ ಇಲ್ಲಿ ಯಾರು ನೀವು ಗೊಂದಲ ಮಾಡ್ಬೇಡ್ರಿ, ಇಲ್ಲಿ ಯಾರು ಮಲಗಬೇಡ್ರಿ.
ಅಂತೇಳಿ ಒಬ್ಬ ಪೊಲೀಸರನ್ನ ಅಲ್ಲಿ ನೇಮಿಸ್ಬೇಕು ಸರ್ ಒಂದು ಇಲಾಖೆಯಿಂದ. ಸರಿ ಸರಿ ಸರಿ. ಹೀಗಾದ್ರೆ ಏನಾದ್ರೂ ಅನುಕೂಲ ಸರ್, ಇಲ್ಲಾಂದ್ರೆ ಅನುಕೂಲಕ್ಕಿಂತ ಅನಾಹುತನ ಭಾಳ ಆಗ್ತವೆ. ಆಮೇಲೆ ಅಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಇದನ್ನ ಸರಿಯಾಗಿ ಗಮನಿಸಿ ಅಲ್ಲಿ ಗ್ರಾಮ ಪಂಚಾಯತಿಗಳಾಗಿರ್ಬೋದು ಅಥವಾ ಕರ್ನಾಟಕ ಒನ್ ಈ ಗ್ರಾಮೀಣ ಒನ್ ಅಂತ ಐತಲ್ಲ ಸರ್, ಅಲ್ಲಿ ಅನುಕೂಲ ಮಾಡಿಕೊಟ್ರೆ ಈ ರೀತಿ ಅನಾನುಕೂಲ ಆಗ್ತಾ ಇಲ್ಲ ಸರ್. ಡೆಫಿನೆಟ್ಲಿ ಭಾಳ ಸೀರಿಯಸ್ ಆಗಿ ಭಾಳ ಸೂಕ್ಷ್ಮ ವಿಚಾರ ಇದು, ಗಮನಿಸಬೇಕಂತ ಹೇಳಿ. ಥ್ಯಾಂಕ್ ಯು ಸೋಮಣ್ಣ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ತಾವು ಮಾತನಾಡಿದ್ದಕ್ಕೆ.